ಪ್ರಮೋದ್ ಮುತಾಲಿಕ್ ಅವರು ಕೂಡ ಇಡೀ ಘಟನೆಯನ್ನು ಖಂಡಿಸಿದ್ರು. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಎಚ್ಚರಿಕೆಯನ್ನು ಕೊಟ್ಟರು. ಪ್ರಮುಖವಾಗಿ ಈ ಘಟನೆಯನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಈ ಘಟನೆಗೆ ಕಾರಣ ಏನು? ವೈಯಕ್ತಿಕ ದ್ವೇಷ ಏನಾದರೂ ಇತ್ತಾ ಅಥವಾ ಬೇರೆಯದೇ ಅಜೆಂಡಾ ಇದೆಯಾ? ಈ ಪ್ರಶ್ನೆಗಳೊಂದಿಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಆರಂಭಿಸೋಣ. ನನ್ನ ಜೊತೆಲಿ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಹಿಂದೂ ಪರ ಮುಖಂಡರಾಗಿರುವಂಥ ಮೋಹನ್ ಗೌಡ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಸ್ಥಳೀಯರಾಗಿರುವಂಥ ನೀತು ಸಿಂಗ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಖ್ಯವಾಗಿ ಸರ್, ನಿಮ್ಮಿಂದಲೇ ಆರಂಭಿಸೋಣ. ಇಡೀ ಘಟನೆಯನ್ನು ಯಾವ ರೀತಿ ನೋಡ್ತೀರಾ ನೀವು? ಫಸ್ಟ್ ರಿಯಾಕ್ಷನ್ ಏನು? ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ, ಈ ಘಟನೆ ಯಾವಾಗ ನ್ಯೂಸ್ ಅನ್ನು ನಾವು ನೋಡಿದ್ವಿ, ಇದರ ಘಟನೆ ತುಂಬ ನೋವಾಯಿತು. ನಾಳೆ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೇವೆ, ಸಡಗರ ಸಂಭ್ರಮದಿಂದ ಎಲ್ಲ ಕಡೆಗಳಲ್ಲಿ ನಾವು ಗೋಪೂಜೆಯನ್ನು ಆ ಸಂದರ್ಭದಲ್ಲಿ ಮಾಡ್ತೇವೆ. ಅದು ಮೊದಲು ಈ ಥರ ಅತ್ಯಂತ ಕ್ರೂರವಾಗಿ, ಪೈಶಾಚಿಕವಾಗಿ, ಅಮಾನವೀಯವಾಗಿ ಈ ಕೃತ್ಯ ಮಾಡಿರುವಂಥದ್ದು ನೋಡಿ ಇವರು ಮನುಷ್ಯರ, ರಾಕ್ಷಸರ, ಐಸಿಸ್ ಉಗ್ರಗಾಮಿಗಳು ಇವತ್ತು ನಮ್ಮ ಚಾಮರಾಜಪೇಟೆಯಲ್ಲಿ ಇದ್ದಾರಲ್ಲ, ಈ ರೀತಿ ಮನಸ್ಸಲ್ಲಿ ಒಂದು ಆಕ್ರೋಶ ನಿರ್ಮಾಣ ಆಯಿತು. ವಿಶೇಷವಾಗಿ ಘಟನೆ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ, ಸ್ಥಳೀಯರಿಂದ ಮಾಹಿತಿ ಕಲೆಕ್ಟ್ ಮಾಡಿದಾಗ, ಯಾಕಾಯಿತು, ಎಲ್ಲಾಯಿತು, ಯಾರಿದ್ರು ಹಿಂದಿರ್ಬೋದು, ಇದೆಲ್ಲ ನಾವು ವಿಚಾರವನ್ನು ಮಾಡಿದ್ವಿ. ತದನಂತರ ಆ ಸ್ಥಳದ ಪರಿಶೀಲನೆ ಮಾಡಿದಾಗ ಗಮನಕ್ಕೆ ಬಂದಂದ್ರೆ ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ. ಯಾಕೆಂತ ಹೇಳಿದ್ರೆ 6 ತಿಂಗಳ ಹಿಂದೆ ಇದೇ ಚಾಮರಾಜಪೇಟೆ ಎಲ್ಲಿ ಗೋಮಾತೆಯನ್ನು ಕಟ್ಟಾಕಿದ್ರು, ಅದೇ ಒಂದು ವೆಟರ್ನರಿ ಆಸ್ಪತ್ರೆಯನ್ನ, ಅದನ್ನ ಒಂದು ಅಲ್ಪಸಂಖ್ಯಾತ ಇಲಾಖೆಯ ಜಮೀರ್ ಅಹಮದ್ ಖಾನ್ ಅವರು ಅದನ್ನ ವೆಟರ್ನರಿ ಆಸ್ಪತ್ರೆಯನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿ ಅಲ್ಲಿ ಅವರು ಮದರಸವನ್ನು ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದಕ್ಕೆ ವಿರೋಧ ಆಯಿತು, ಸ್ಟೇ ಆಯಿತು. ತದನಂತರ ಆಗ್ಲಿಲ್ಲ. ಇವತ್ತು ಆ ಶಕ್ತಿ, ಆ ಒಂದು ಷಡ್ಯಂತ್ರ ಇದ್ರ ಹಿಂದಿದೆಯಾ ಅಂತ ನಮ್ಗೆ ಸರ್, ಅದೇ ಮಾತನಾಡ್ತಾ ಹೋಗೋಣ. ಯಾಕಂದ್ರೆ ಇದು ಸವಿಸ್ತರವಾಗಿ ಮಾತನಾಡಬೇಕಾಗಿರುತ್ತೆ. ಕೂಡ ಒಂದಿಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಮೇಡಮ್, ಮುಖ್ಯವಾಗಿ ನೀವು ಕೂಡ ಸ್ಥಳೀಯರಾಗಿರುವಂಥದ್ದು, ಏನಾಯ್ತು ಇವತ್ತು ಬೆಳಗ್ಗೆ ಅಂತ ಹೇಳಿ? ಬೆಳಗ್ಗೆ ಯಾವಾಗ್ಲೂ ನಾವು ಹೋಗೋ ಥರ ಅಲ್ಲಿ ಹೋಗಿದ್ದೀವಿ. ಸೊ 4 ಗಂಟೆಗೆ ಅವ್ರ ಹಸುಗಳು ಕಟ್ಟಿ ಹೋಗಿದ್ದಾರೆ, ಅವರು ಕಾರ್ಯಸ್ಥಳ ಅವರು ಕರ್ಣ ಸರ್. ಬಟ್ ಅಲ್ಲಿ ಏನಾಗಿದೆ ಅಂದರೆ ಅವ್ರು ಹೋಗಿ ಬರೋ ಅಷ್ಟು ಒಳಗಡೆನೆ ಈ ಥರ ಘಟನೆ ನಡೆದು ಬಿಟ್ಟಿದೆ. ಸೊ ಈ ಘಟನೆ ವಿಚಾರ ಎಲ್ಲರೂ ನೋಡಿದ ಮೇಲೆ, ಎಲ್ಲಾರನಿಂದ ನಮಗೂ ಗೊತ್ತಾಗಿದ್ಮೇಲೆ ನಾವು ಓಡಿ ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ನಿಂದ ಹೊಯ್ಸಲಗೆ ಅವ್ರಿಗೆ ಎಲ್ಲರೂ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿಬಿಟ್ಟು ಪೊಲೀಸ್ ಅವ್ರಿಗೆ ಕರೆದು ಬಿಟ್ಟು ಎಲ್ಲ ನಾವು ಪ್ರಯತ್ನ ಮಾಡಿದ್ದೀವಿ. ಪ್ರಯತ್ನ ಮಾಡಿದ್ಮೇಲೆ ಆಮೇಲೆ ಇವರು ತೇಜಸ್ ಗೌಡ ಅಂತ ಅವರು ಬಂದಿದ್ದಾರೆ, ಎಲ್ಲರೂ ಸಹಕಾರ ನೀಡಿದ್ದಾರೆ. ಬಟ್ ಇದು ತುಂಬ ಅನ್ಯಾಯ. ನಮ್ಮ ಹಿಂದೂ ದೇಶನಲ್ಲಿ ಈ ತರ ನಡೀತಾ ಇದೆ. ಒಂದು ಗೋಮಾತೆಗೆ ಈ ತರ ಅನ್ಯಾಯ ನಡೀತಾ ಇದೆ ಅಂದ್ರೆ ಇವತ್ತು ಗೋಮಾತೆಗೆ ಆಗಿದೆ, ನಾಳೆ ನಮಗೂ ಆಗಲ್ಲ ಅಂತ ಏನು? ಈ ವಿಚಾರಣೆಗೆ ಗಮನಕ್ಕೆ ತರಿಸ್ಬೇಕು ಅಂತ ನಾವು ಬೆಳಗ್ಗೆನಿಂದ ಓಡಾಟ ಮಾಡ್ತಾ ಇದ್ದೀವಿ. ಬಜರಂಗ್ ದಳ ಅವರು ಬಂದಿದ್ದಾರೆ, ತುಂಬಾ ರಾಷ್ಟ್ರ ಪ್ರತಿಷ್ಠಾ ಅವರು ಬಂದಿದ್ದಾರೆ, ಎಲ್ಲರಿಗೂ ನಾವು ಮಾತಾಡಿಸಿದ್ದೀವಿ, ಎಲ್ಲ ತಿಳುವಳಿಕೆ ನಾವು ಕೊಟ್ಟಿದ್ದೀವಿ. ಬಟ್ ನಮ್ದು ತೀರ್ಮಾನ ಅಂದ್ರೆ ತೀರ್ಮಾನ ಅಂತ ಇಲ್ಲ, ಆ ಇಲಾಖೆಗೆ ಯಾರಿದ್ದಾರೆ ಕಾರ್ಯಕರ್ತಗಳು, ನಾನು ಪಾಲಿಟಿಕ್ಸ್ ಮುಂದೆಗೆ ತಗೊಂಡ್ ಬರಲ್ಲ. ಇದು ವಿಷಯ ಸರ್, ಗಮನಕ್ಕೆ ತಗೊಳ್ಳಿ. ನಾನು ಬಿಜೆಪಿ ಅಂತ ಇಲ್ಲ, ಕಾಂಗ್ರೆಸ್ ಅಂತ ಇಲ್ಲ, ಯಾವ ಪಾರ್ಟಿ ಬೇಡ. ಹ್ಯುಮ್ಯಾನಿಟಿ, ಮನಸ್ತತ್ವ. ನಮ್ ಕರ್ಣ ಸರ್ಗೆ ನಾನು 24 ವರ್ಷದಿಂದ ನೋಡ್ತಾ ಇದ್ದೀನಿ ಅನ್ನಗೆ. ನಾನು ಇಷ್ಟುವರೆಗೂ ನಾನು ಯಾವಾಗನು ಅವ್ರ ಬಗ್ಗೆ ತಪ್ಪು ಆಗಿ ಕೆಟ್ಟಾಗಿ ನಾನು ಕೇಳಿಲ್ಲ. ಅವ್ರ ಕೆಲಸ, ಅವರು ಕರ್ತವ್ಯ ಮಾಡ್ತಾ ಇದ್ದಾರೆ.